ಸೊ ಹೇಮಾವತಿ ಕೆನಾಲ್ ಹೋರಾಟ ತೀವ್ರ ಸ್ವರೂಪಗೊಂಡಿರುವಂಥದ್ದು. ರೈತರು ಹಾಗೂ ಶಾಸಕರು ಆಕ್ರೋಶನ ವ್ಯಕ್ತಪಡಿಸಿಕೊಂಡು ಕಾಮಗಾರಿ ನಡೀತಿರುವಂಥ ಸ್ಥಳಕ್ಕೆ ಹೋಗ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಕಾಮಗಾರಿ ನಡೆಯೋದಕ್ಕೆ ಬಿಡೋದಿಲ್ಲ, ಅಲ್ಲಿರುವ ಮಿಷನರಿಗಳನ್ನೆಲ್ಲ ಅಲ್ಲಿಂದ ಸ್ಥಳಾಂತರಗೊಳಿಸಬೇಕು, ಇಲ್ಲಾಂದ್ರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಕೈ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ತುಮಕೂರು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಹೋರಾಟ ಎಲ್ಲಿವರೆಗೂ ನಡೆಯುತ್ತೆ, ಏನೇನು ಕಾರಣಕ್ಕೆ ನಡೆಯುತ್ತೆ, ಅಲ್ಲಿ ಕಾಮಗಾರಿಯನ್ನು ನಿಲ್ಲಿಸ್ತಾ ಇದ್ರೆ ಏನೆಲ್ಲ ಪರಿಣಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಏನಾಗ್ತಾ ಇದೆ ಸರ್ ಅಲ್ಲಿ? ವೆರಿ ಸಿಂಪಲ್ ನೋಡ್ರಿ, 2 ವರ್ಷದಿಂದ ನೀವೆಲ್ಲ ನಮ್ಮ ಮಾಧ್ಯಮದವರು ಸಹಕಾರ ಕೊಡ್ತಾ ಬಂದಿದ್ದೀರಾ. ನಾವು ಅಸೆಂಬ್ಲಿಯಲ್ಲಿ ಮಾತಾಡ್ದೋ ನಿಲ್ಲಿಸಬೇಕು ಅಂತೇಳಿ, ಪಾದಯಾತ್ರೆ ಮಾಡ್ದೋ, ಎಲ್ಲಿ ನಿಟ್ಟೂರಿಂದ ಏನು 70ನೇ ಕಿಲೋಮೀಟ್ರಿಂದ DC ಕಚೇರಿವರೆಗೂ ಪಾದಯಾತ್ರೆ ಮಾಡ್ದೋ, DC ಕಚೇರಿ ಮುಂದೆನೂ ಕೂತ್ಕೊಂಡು ಡಿಸ್ಟ್ರಿಕ್ಟ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ ಸಾಹೇಬ್ರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ದೋ. ಮತ್ತು ಈ ಭಾಗದಲ್ಲಿ 2 ವರ್ಷದಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೀತಿದೆ. ಆದರೆ ಕಿವಿ ಕಣ್ಣು ಮೂಗು ಇದಕ್ಕೇನೂ ಇಲ್ಲ ಈ ಸರ್ಕಾರಕ್ಕೆ. ಇದು ನಾನು ನಡೆದಿದೆ ಆನೆ ನಡೆದಿದೆ ದಾರಿ ಅನ್ನೋ ರೀತಿ ನಡೀತಾ ಇದೆ. ಪ್ರಜಾಪ್ರಭುತ್ವದಲ್ಲಿ 144 ಸೆಕ್ಷನ್ನು, ಕಂಡಲಿ ಗುಂಡು, ಸಿಕ್ಕಿದ ಕಡೆ ಅರೆಸ್ಟು, ಇವಕ್ಕೆಲ್ಲ ರೈತರು ಎದುರಲ್ಲ. ಸರ್ಕಾರಗಳನ್ನ ರಚನೆ ಮಾಡೋದೇ ರೈತರು ಓಟಿಂದ ಸರ್ಕಾರ ರಚನೆ ಮಾಡುತ್ತೆ. ಇಡೀ ಜಿಲ್ಲೆಯ ರೈತರು ವಿನಂತಿ ಮಾಡ್ತಾ ಇದ್ದಾರೆ ಈ ಯೋಜನೆ ಬೇಡ 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 ಅಂತ. ಆದರೆ DK ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯನವರು ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಬೇಕು, ಎಲ್ಲರನ್ನೂ ಕರಿಬೇಕು, ಶಾಸಕರನ್ನ, ಈ ಭಾಗದ 11 ಜನ ಶಾಸಕರನ್ನ ಕರೆದು ಮಾತಾಡಬೇಕು, ಕನ್ವಿನ್ಸ್ ಮಾಡಬೇಕು. ಇದು ಆಗು ಹೋಗೋಗಳನ್ನ ಟೆಕ್ನಿಕಲ್ ರಿಪೋರ್ಟ್ ಇದೆ, ಯಾಕೆ ವಿರೋಧ ಮಾಡ್ತಾರೆ ಅನ್ನೋದನ್ನ ನಮ್ಗೆ ಹೇಳಬೇಕು. ನಾವು ರೈತರಿಗೆ ಹೇಳ್ತೇವೆ. ಏನು ಹೇಳ್ದಲ್ಲ ಏಕಾಏಕಿ ನೀರು ತೊಗೊಂಡೋಗ್ತೀವಿ ಅಂದರೆ ಟೈಲೆಂಡ್ ನಂದು ಬರುತ್ತೆ, ತುಮಕೂರು ನಗರ ಟೈಲೆಂಡ್ ಬರುತ್ತೆ, ಗ್ರಾಮಾಂತರ ಟೈಲೆಂಡ್ ಬರುತ್ತೆ, ಗುಬ್ಬಿಗೆ ನೀರೇ ಬರಲ್ಲ, ಆ ಪರಿಸ್ಥಿತಿ ಇದೆ ಇವತ್ತು. ಅದಕ್ಕೆ ಇವಕ್ಕೆಲ್ಲ ಕಾರಣಗಳನ್ನು ಸರ್ಕಾರ ಕೊಡಬೇಕು. ಇಲ್ಲ ಸರ್ಕಾರ ಹೇಳುತ್ತೆ 24 TMC ನೀರು ಬಿಡ್ತೀವಿ ಅಂತ, ಆದರೆ ಗುಬ್ಬಿ ರೈತರಿಗೆ ಬಿಡ್ತಾ ಇರೋ ನೀರೇ ಸಾಲ್ಕಾಗ್ತಾ ಇಲ್ಲ. ಇನ್ನು ರಾಮನಗರ ಮತ್ತು ಕುಣಿಗಲ್ ಭಾಗಕ್ಕೆ ನೀರು ಹರಿಸ್ತಾ ಇರೋದ್ರಿಂದ ಜನಗಳು ತೀವ್ರ ಆಕ್ರೋಶ ಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಿ? ಈ ಆಕ್ರೋಶ ನೋಡ್ತಾ ಇದ್ದೀರಲ್ಲ, ನಾವು ಪಾದಯಾತ್ರೆ ಮಾಡ್ತಿದ್ದೀವಿ ಅಂದ್ರೆ ನಾನೊಬ್ಬ ಮಾಡ್ತಾ ಇದ್ದೀನ. ಅದೇ ಸರ್, ರೈತರೆಲ್ಲ ಒಗ್ಗೂಡಿದ್ದಾರೆ. ಸರ್ಕಾರ ಹೇಳ್ತಾ ಇತ್ತು ನಾವು ಯಾವುದೇ ಕಾರಣಕ್ಕೂ 5 ಜನದ ಮೇಲೆ ಸೇರಕ್ಕೆ ಬಿಡಲ್ಲ, 144 ಸೆಕ್ಷನ್ ಜಾರಿ ಮಾಡ್ತೇವೆ, ನಾವು ಸರ್ಕಾರ ರೈತರ ಪರ ಇದ್ದೀವಿ ಅಂತ ಹೇಳ್ತಾ ಇದ್ದಂಥ ಅಧಿಕಾರಿಗಳು, ಸರ್ಕಾರದ ಶಾಸಕರುಗಳು ಕೆಲವರು ಹೇಳ್ತಾ ಇದ್ರು ನಾವು ರೈತರನ್ನ ಅಲ್ಲಿಗೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ನಾವು ಕಚ್ಚೆನೂ ಕಟ್ಟಲ್ಲ ಅಂತ ಹೇಳಿದ್ದೀವಿ. ಸರ್ಕಾರ ಇರೋದು ನಿಯಮ ಮಾಡೋಕ್ಕೆ, ರೈತರಿಗೆ ಅನ್ಯಾಯ ಅದಕ್ಕೆ ಅದು ಮುರಿಯೋಕ್ಕೆ ಸಹ ನಾವಿರೋದು. ಅದರಿಂದ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ತುಮಕೂರು ಗ್ರಾಮಾಂತರ ಶಾಸಕರು ಹೇಳ್ತಾ ಇರೋದು ಏನಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಎದುರೋದಿಲ್ಲ, ಬಗ್ಗೋದು ಇಲ್ಲ, ಸರ್ಕಾರ ಇರೋದೇ ನಿಯಮ ಮಾಡೋದಕ್ಕೆ, ಆದರೆ ರೈತರು ಇರೋದೇ ನಿಯಮಗಳನ್ನು ಮುರಿಯೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ, ಇದಿನ್ನೂ ತೀವ್ರ ಸ್ವರೂಪಗೊಳ್ಳುತ್ತೆ. ಅಲ್ಲಿರುವಂಥ ಯಂತ್ರೋಪಕರಣಗಳನ್ನೆಲ್ಲ ಬೇರೆಡೆಗೆ ಶಿಫ್ಟ್ ಮಾಡಿ ಅಲ್ಲಿರುವ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ರೆ ಮಾತ್ರ ನಮ್ಮ ಹೋರಾಟ ಮುಗಿತೆ ಅಂತ ಹೇಳ್ಬಿಟ್ಟು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ಗುಬ್ಬಿ.